ಚಪ್ಪಾಳೆ ಎಲ್ಲಿಂದ ಬಂದ್ರೇನು? ಕೆಲವೊಮ್ಮೆ ನಮ್ಮ ಮನೆಯವರು ಬೇರೆಯವರ ಸಾಧನೆಯನ್ನು ನೋಡಿ ತುಂಬ ಖುಷಿ ಪಡ್ತಾರೆ, ಅವರನ್ನು ಹೊಗಳ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಅದೇ ಸಮಯದಲ್ಲಿ ಬೇರೆಯವ್ರ ಮನೆಯಲ್ಲಿರೋ ಯಾರೋ ನಮ್ಮ ಪ್ರಯತ್ನವನ್ನು ನೋಡಿ ಚಪ್ಪಾಳೆ ತಟ್ತಿರ್ತಾರೆ. ಬಹುಶಃ ಕಾರಣ ಇಷ್ಟೆ. ಮನೆಯ ದೀಪವನ್ನು ಪ್ರತಿದಿನ ನೋಡೋರಿಗೆ ಅದರ ಬೆಳಕು ಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಕತ್ತಲೆಯಲ್ಲಿ ದಾರಿ ಹುಡುಕ್ತಿರೋ ಯಾರಿಗೋ ಅದೇ ದೀಪ ತುಂಬ ವಿಶೇಷವಾಗಿ ಕಾಣಿಸುತ್ತೆ. ಹಾಗಾಗಿ ನಮ್ಮವರಿಂದ ಚಪ್ಪಾಳೆ ಬರಲಿಲ್ಲ ಅಂತ ನಮ್ಮ ಬೆಳಕನ್ನೇ ಅವಮಾನಿಸಬಾರ್ದು. ನಮ್ಮ ಮೌಲ್ಯವನ್ನು ಗುರುತಿಸೋ ಕಣ್ಣುಗಳು ನಮ್ಮ ಮನೆಯೊಳಗೆ ಇರಲೇಬೇಕು ಅಂತೇನಿಲ್ಲ. ಬೆಳಗ್ತಾ ಇರಿ. ನಿಮ್ಮ ಬೆಳಕು ಯಾರಿಗೋ ದಾರಿಯಾಗಿರಬಹುದು. ಆಳವಾಗಿ ಯೋಚಿಸಿ, ಹಗುರವಾಗಿ ಬದುಕಿ. ಒಟ್ಟಿಗೆ ಇನ್ನಷ್ಟು ಒಳ್ಳೆಯ ಚಿಂತನೆಗಳನ್ನು ಹರಡೋಣ.